ಯಾವುದೇ ಸನ್ಯಾಸಿ ಇದರ ವಿರುದ್ಧ ಹೇಳಿಕೆ ಕೊಡಬಹುದು. ಮಕ್ಕಳಿಗೆ ಪರೀಕ್ಷೆ ಮಾಡೋದು ನೀವು ಯಾಕೆ ನಿಲ್ಲಿಸಿದ್ರಿ? 9ನೇ ಕ್ಲಾಸ್ವರೆಗೆ ಪರೀಕ್ಷೆ ಮಾಡೋದು ಯಾಕೆ ನಿಲ್ಲಿಸಿದ್ರಿ? ಅವ್ರಿಗೆ ಪರೀಕ್ಷೆ ಯಾಕೆ ಮಾಡ್ತಾ ಇಲ್ಲ? ಮಕ್ಕಳು ಸರಿಯಾಗಿ ಕಲಿತಾ ಇಲ್ಲ, ಫೇಲ್ ಆಗ್ತಾರೆ, ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗುತ್ತೆ ಅಂತ ನೀವು ಹೇಳೋದಾದರೆ ಅವರು ಫೇಲ್ ಆಗದೇ ಇರೋ ರೀತಿಯಲ್ಲಿ ನೀವು ಪಾಠ ಮಾಡಬೇಕೇ ಹೊರತು, ಅವರು ಫೇಲೇ ಆಗಿರಬಾರ್ದು ಅಂಥ ಪಾಠ ಮಾಡಬೇಕೇ ಹೊರತು ಅದನ್ನು ಬಿಟ್ಟು ಎಕ್ಸಾಮಿನೇಷನ್ನ ನೀವು ಕ್ಯಾನ್ಸಲ್ ಮಾಡಿಬಿಟ್ರೆ ಇದು ಏನು ಅರ್ಥ ಇದೆ ಇದರಲ್ಲಿ? ಏನು ತರ್ಕ ಇದೆ ಇದರಲ್ಲಿ? ಇದರ ವಿರುದ್ಧ ಸನ್ಯಾಸಿ ಒಬ್ಬ ಹೇಳಿಕೆ ಕೊಡಲಿ, ಇಡೀ ಸಮಾಜಕ್ಕೆ ಅನ್ವಯಿಸುವಂತೆ ಅಥವಾ ಸಮಾಜದ ವಿದ್ಯಾರ್ಥಿಗಳಿಗೆ ಅನ್ವಯಿಸುವಂತೆ, ಯುವಕರಿಗೆ ಅನ್ವಯಿಸುವಂತೆ ಇತ್ಯಾದಿ ಬೇರೆ ಬೇರೆ ಕೆಲವೆಲ್ಲ ವಿಚಾರಗಳೆಲ್ಲ ಇವೆ. ಅದಕ್ಕೆ ಅನ್ವಯಿಸುವಂತೆ ಅನ್ಯಾಯ ಆಗ್ತಾ ಇದೆ ಅನ್ನೋ ವಿಚಾರಕ್ಕೆ ಬಂದಾಗ ಆವಾಗ ಹೇಳಿಕೆಗಳನ್ನು ಕೊಡಲಿ, ರಾಜಕೀಯವನ್ನು ಪ್ರವೇಶವನ್ನು ಕೂಡ ಮಾಡಲಿ. ಯಾವುದೇ ಸನ್ಯಾಸಿ ಇದರ ವಿರುದ್ಧ ಹೇಳಿಕೆ ಕೊಡಬಹುದು. ಮಕ್ಕಳಿಗೆ ಪರೀಕ್ಷೆ ಮಾಡೋದು ನೀವು ಯಾಕೆ ನಿಲ್ಲಿಸಿದ್ರಿ? 9ನೇ ಕ್ಲಾಸ್ವರೆಗೆ ಪರೀಕ್ಷೆ ಮಾಡೋದು ಯಾಕೆ ನಿಲ್ಲಿಸಿದ್ರಿ? ಅವ್ರಿಗೆ ಪರೀಕ್ಷೆ ಯಾಕೆ ಮಾಡ್ತಾ ಇಲ್ಲ? ಮಕ್ಕಳು ಸರಿಯಾಗಿ ಕಲಿತಾ ಇಲ್ಲ, ಫೇಲ್ ಆಗ್ತಾರೆ, ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗುತ್ತೆ ಅಂತ ನೀವು ಹೇಳೋದಾದರೆ ಅವರು ಫೇಲ್ ಆಗದೇ ಇರೋ ರೀತಿಯಲ್ಲಿ ನೀವು ಪಾಠ ಮಾಡಬೇಕೇ ಹೊರತು, ಅವರು ಫೇಲೇ ಆಗಿರಬಾರ್ದು ಅಂಥ ಪಾಠ ಮಾಡಬೇಕೇ ಹೊರತು ಅದನ್ನು ಬಿಟ್ಟು ಎಕ್ಸಾಮಿನೇಷನ್ನ ನೀವು ಕ್ಯಾನ್ಸಲ್ ಮಾಡಿಬಿಟ್ರೆ ಇದು ಏನು ಅರ್ಥ ಇದೆ ಇದರಲ್ಲಿ? ಏನು ತರ್ಕ ಇದೆ ಇದರಲ್ಲಿ? ಇದರ ವಿರುದ್ಧ ಸನ್ಯಾಸಿ ಒಬ್ಬ ಹೇಳಿಕೆ ಕೊಡಲಿ, ಇಡೀ ಸಮಾಜಕ್ಕೆ ಅನ್ವಯಿಸುವಂತೆ ಅಥವಾ ಸಮಾಜದ ವಿದ್ಯಾರ್ಥಿಗಳಿಗೆ ಅನ್ವಯಿಸುವಂತೆ, ಯುವಕರಿಗೆ ಅನ್ವಯಿಸುವಂತೆ ಇತ್ಯಾದಿ ಬೇರೆ ಬೇರೆ ಕೆಲವೆಲ್ಲ ವಿಚಾರಗಳೆಲ್ಲ ಇವೆ. ಅದಕ್ಕೆ ಅನ್ವಯಿಸುವಂತೆ ಅನ್ಯಾಯ ಆಗ್ತಾ ಇದೆ ಅನ್ನೋ ವಿಚಾರಕ್ಕೆ ಬಂದಾಗ ಆವಾಗ ಹೇಳಿಕೆಗಳನ್ನು ಕೊಡಲಿ, ರಾಜಕೀಯವನ್ನು ಪ್ರವೇಶವನ್ನು ಕೂಡ ಮಾಡಲಿ.